ನಮಸ್ಕಾರ ನಮಸ್ಕಾರ ಎಲ್ಲರಿಗೂ. ಜೈ ಕರ್ನಾಟಕ ಕಾರ್ಸ್ಗೆ ಮತ್ತೊಮ್ಮೆ ವೆಲ್ಕಮ್ ಸರ್. ನೋಡಿ ಸರ್, ಇವತ್ತು ಯಾವ ಗಾಡಿ ಜೊತೆ ಬಂದಿದ್ದೀನಿ ಅಂದರೆ, ಇದು 2023 ಮಾಡಲು ಪೆಟ್ರೋಲ್ ವಿತ್ CNG ಕಂಪ್ನಿ ಪೆಟೆಡು ಸರ್. ಸಿಂಗಲ್ ಓನರ್ ಗಾಡಿ, ಡಾಕ್ಯುಮೆಂಟ್ ಎಲ್ಲ 7-8 ತಿಂಗಳು ರನ್ನಿಂಗ್ ಇದೆ. 4x4 ಬ್ರಿಕ್ಸ್ಟೋನ್ ಟೈರ್ ಇದೆ, ವಿತ್ತು GPS, ಪಾನಿ ಬಟನು ಎಲ್ಲ ಇದೆ ಸರ್. RTO ರೂಲ್ಸ್ ಏನಿದೆ, ಗೌರ್ಮೆಂಟ್ ರೂಲ್ಸ್ ಏನಿದೆ ಎಲ್ಲ ಹಾಕಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕಳಿಸಿದೆ. ಸಿಂಗಲ್ ಓನರು, ಶೋರೂಮ್ ರೆಕಾರ್ಡ್ ಗಾಡಿ. 80 ಚಿಲ್ಲರೆ ಗಾಡಿ ಓಡಿದೆ. ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್. ಅಷ್ಟು ಹೊಡಿದ್ರು ಮೇಂಟೆನೆನ್ಸ್ ಸಕ್ಕತ್ತಾಗಿದೆ. ಶೋರೂಮ್ ಮೇಂಟೆನೆನ್ಸೇ. ಗಾಡಿ ಒಂದು ರೌಂಡು ನಿಮಗೆ ತೋರಿಸ್ತಾ ಬರ್ತಾ ಇರ್ತೀನಿ. ಗಾಡಿ ಬಗ್ಗೆ ಏನೇನೈತೆ ಗಾಡಿ ನೋಡ್ಕೊಳ್ಳಿ. ಗಾಡಿ ಒಳಗೆ ಇಂಟೀರಿಯರು ಆಗಲಿ, ಔಟ್ಲುಕ್ ಆಗಲಿ ಎಲ್ಲನೂ ತೋರಿಸ್ತೀನಿ. ಗಾಡಿಗೆ ಈಗ ನೀವು ಹೆಂಗೆ ವಿಡಿಯೋದಲ್ಲಿ ನೋಡ್ತಿದ್ರು ಅದೇ ಥರ ಗಾಡಿ ಇದೆ ಸರ್. ಆಯಿತಾ? ಗಾಡಿ ಒಂದು ರೌಂಡ್ ನೋಡ್ಕೊಳ್ಳಿ. ಗಾಡಿ ಬಗ್ಗೆ ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಒಂದು ಸತಿ ಬಂದು ಟ್ರಯಲ್ ನೋಡಿ, ಟ್ರಯಲ್ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಕೂತ್ಕೊಂಡು ಮಾತಾಡಿ, ರೇಟು ಹೇಳ್ತೀನಿ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ನಿಮಗೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ ಸರ್, ಇವಾಗ ಧನುಷ್ ಮಾಸ ಬಂದಿದೆ, ಮತ್ತು ಈಗ ಹೊಸ ವರ್ಷ, ಹಳೆ ವರ್ಷ ಮುಗಿತಾ ಇದೆ, 2025 ಮುಗಿತಾ ಇದೆ. ಸೊ 2026ಕ್ಕೆ ಪ್ಲ್ಯಾನ್ ಮಾಡೋಣ ಅನ್ನೋರು ನೀವೇನು ಮಾಡಬೇಕು ಅಂತಂದರೆ, ಇವಾಗ ವೀಡಿಯೋಗಳು ನೋಡಿ ಕಾಲ್ ಮಾಡಿ ಕೇಳ್ಕೊಂಡು ಎಲ್ಲ ಕೂತ್ಕೊಳ್ಳೋ ಬದಲು, ಯಾವತ್ತೂ ನೀವು ತಗೋಬೇಕು ಅಂತ ಐಡಿಯಾ ಇದೆಯೋ, ಈಗ ಈ ಊರಲ್ಲಿ ಇರ್ತೀರ, ನೆಕ್ಸ್ಟ್ ವೀಕು ಇನ್ನೊಂದು ವಾರ ಬಿಟ್ಟು ಬರಬೇಕು, ಆಗೇನು ಮಾಡಬೇಕು ಅಂದರೆ ಯಾವತ್ತಿನ ದಿನ ಬರ್ತೀವೋ ಅವತ್ತಿನ ದಿನ ಹಿಂದಿನ ದಿನ ಬಂದು ನೀವು ಫೋನ್ ಮಾಡಿ ಗಾಡಿಗಳು ಯಾವ್ಯಾವ ಸಿಗ್ತವೆ, ಯಾವ್ಯಾವ ಇದ್ದಾವೆ, ಯಾವ ಥರ ಇದೆ ಅಂತ ವಿಚಾರಿಸ್ಕೋಬೇಕು. ನೀವಿನ್ನೂ ರೆಡಿಯೇ ಆಗಿರಲ್ಲ. ಒಂದು ವಾರ ಮುಂಚೆ, ಒಂದು ತಿಂಗಳು ಮುಂಚೆ, ಇನ್ನು ಹೊಸ ವರ್ಷ ಬರ್ತಾ ಇದೆ, ಇನ್ನು 15 ದಿವಸ ಬಿಟ್ಟರೆ ಹೊಸ ವರ್ಷ ಬೆಲ್ ಮೇಲೆ ತಗೊಳ್ಳೋಣ ಬಿಡೋ ಅಂತ 4 ಜನ ಹೇಳ್ತಾರೆ ಅಂತ ಯೋಚನೆ ಮಾಡೋರು ಇವಾಗ ಕಾಲ್ ಮಾಡಿ ಕೇಳೋಕ್ಕೂ ಹೋಗ್ಬೇಡಿ. ಯಾರ ಹತ್ರನೂ ನನ್ನ ಹತ್ರ ಅಂತಲ್ಲ, ಯಾರ ಹತ್ರ ವಿಚಾರಿಸೋಕೆ ಹೋಗ್ಬೇಡಿ. ಹೊಸ ವರ್ಷ ಆದಮೇಲೆ ತಗೋತೀನಿ ಅಂತ ಐಡಿಯಾ ಇದ್ದರೆ ವರ್ಷ ಆದಮೇಲೆ ಫೋನ್ ಮಾಡಿ. ಏನಕ್ಕೆ ಅಂದರೆ ಇವಾಗ ಹಾಕಿರೋ ಗಾಡಿ ಬಂದು ನಾಳೆ ಇರುತ್ತೆ, ನಾಡ್ದಿರಲ್ಲ, ಏನಿರಲ್ಲ. ನೀವು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಎಲ್ಲ RC ಕಾರ್ಡ್ ಹಾಕತ್ತೀರಾ, ಇನ್ಸೂರೆನ್ಸ್ ಹಾಕ್ತೀರಾ, ಲೋನಿಗೆ ಚೆಕ್ ಮಾಡ್ತೀರಾ, ಇವೆಲ್ಲ ಚೆಕ್ ಮಾಡಿ ತಗೊಂಡು ಲಾಸ್ಟಿಗೆ ನಿಮ್ಗೆ ಆ ಗಾಡಿನೇ ಇಲ್ಲ ಅಂತ ಅಂದಾಗ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅಂತ ಸಮಯ ವೇಸ್ಟ್ ಅಲ್ವಾ? ಸೊ ನೀವು ಇವತ್ತು ನಾಳೆ ತಗೊಳ್ಳೋಕೆ ಯಾವ್ದು ಐಡಿಯಾ ಇರಬೇಕು. ಆಮೇಲೆ ದುಡ್ಡುಗಳು ಅರೇಂಜ್ ಮಾಡ್ಕೊಳ್ಳಿ, ನಿಧಾನವಾಗಿ ತಗೊಳ್ಳಿ, ಅವಸರ ಬೇಡ. ನಾವು ಗಾಡಿ ತಗೋತಾರದು ಬಂಡವಾಳ ಹಾಕ್ತಾಯಿದ್ದೀವಿ, ಲಕ್ಷಾನುಗಟ್ಟಲೆ ಬಂಡವಾಳ ಹಾಕ್ಬೇಕಾರೆ ನಿಧಾನವಾಗಿ ಯೋಚನೆ ಮಾಡಿ ಹಾಕೋಣ. ಬಟ್ ಅದನ್ನು ಬೇರೆಯವ್ರ ಮೇಲೆ ಒರೆಸೋದು ಬೇಡ ಹೊರೆನ. ಯಾರು ತಗೊಳಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರು ಬಂದು ಗಾಡಿ ನೋಡಿ. ಗಾಡಿ ಸೂಪರ್ ಆಗಿದೆ ನೋಡಿ, ಕಂಪ್ನಿ ಪೆಟ್ರೋಲ್ CNG. ನಿಮಗೆ ವೀಡಿಯೋದೆಲ್ಲ ಫುಲ್ ತೋರಿಸ್ತಾ ಇದ್ದೀನಿ ಎಲ್ಲ ವೀಡಿಯೋನೂ. ಸೊ ನಾನು ಮೊದಲೇ ಹೇಳ್ತಿದ್ದಂಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಕಾಲ್ ಮಾಡಿ ಎಲ್ಲ ವಿಚಾರಿಸ್ಕೊಳ್ಳಿ ಸರ್. ಯಾವ ಗಾಡಿ ಬೇಕಾದ್ರೆ ಕೊಡೋಣ. ಈಗ ನಾವು ಸೆಕೆಂಡ್ ಶೋರೂಮ್ ಎಲ್ಲ ಇರೋದು ಬೆಂಗಳೂರು. ಲೊಕೇಶನ್ ಹೇಳ್ತೀನಿ, ಬೆಂಗಳೂರು ಪೀಣ್ಯ ಸರೌಂಡಿಂಗು, ಯಶವಂತಪುರ ಸರೌಂಡಿಂಗಲ್ಲಿ ಗಾಡಿಗಳು ಸಿಗ್ತವೆ. ಎಲ್ಲ ಗಾಡಿಗಳು ಸಿಗ್ತವೆ ನಿಮಗೆ. ಡೀಸೆಲ್ ಗಾಡಿ, CNG ಗಾಡಿ, ಎರ್ಟಿಗಾ, ಕ್ರಿಸ್ಟಾ, ಇಂಡಿಕಾ ಗಾಡಿಯಿಂದ ಹಿಡಿದು ನಿಮಗೆ ಕ್ರಿಸ್ಟಾ ಗಾಡಿ ಗಂಟನೂ ಸಿಗುತ್ತೆ ಸರ್. ಡೀಸೆಲ್ ಗಾಡಿಗಳಿದ್ದಾವೆ, ಪೆಟ್ರೋಲ್ CNG ಇದೆ. ಆಯಿತಾ? ನಿಮ್ಮ ಬಜೆಟಿಗೆ ತಕ್ಕನಾಗಿ ಗಾಡಿಗಳು ಹುಡುಕಿ. ಸ್ವಲ್ಪ ಜನ ಈಗ 1 ಲಕ್ಷ ಇದೆ, ಬಾಕಿ ಲೋನ್ ಮಾಡಬೇಕು ಅಂದರೆ, ಆಮೇಲೆ ಲೋನ್ ಮಾಡೋ ಬಂದು ನಾವಲ್ಲ ಸರ್. ಲೋನ್ ಮಾಡೋದು ಫೈನಾನ್ಸ್ ಏನುಗಳು 3-4 ಫೈನಾನ್ಸ್ ಇದೆಯಲ್ಲ, ಆ ಫೈನಾನ್ಸರೇ ಅದನ್ನು ನಿಮಗೆ ಲೋನ್ ಮಾಡಿಕೊಡೋದು. ನಾವು ಅವರಿಗೆ ರೆಫರ್ ಮಾಡ್ತೀವಿ, ಅಂದರೆ ಅವರಿಗೆ ಸಲಹೆ ಕೊಡ್ತೀವಿ ಅಷ್ಟೇ. ನೋಡಿ ಸರ್, ನಮ್ಮ ಹತ್ರ ಬಂದು ಈ ಥರ ಕಸ್ಟಮರ್ ಬಂದಿದ್ದಾರೆ, ಅವರಿಗೆ ಬಂದು ಲೋನ್ ಮಾಡಿಕೊಡ್ಬೇಕು ಅಂತ ಅವರಿಗೆ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅವ್ರಿಗೆ ಸಲಹೆ ಮಾಡ್ತೇವೆ ಹೊರತು ನಾವು ಲೋನ್ ಮಾಡೋರಲ್ಲ. ನಾವೇನಿದ್ರು ಗಾಡಿ ಬೈಯಿಂಗ್ ಮತ್ತು ಗಾಡಿ ತಗೊಳ್ಳೋದು ಮಾರೋದಷ್ಟೇ. ಸೊ ನಿಮಗೆ ಲೋನ್ ಬಗ್ಗೆ ಎಲ್ಲ ಬೇಕು ಅಂದರೆ ಫೈನಾನ್ಸ್ ಎಲ್ಲ ವಿಚಾರಿಸ್ಕೋಬೇಕು. ಲೋನ್ ಎಷ್ಟಾಗುತ್ತೆ, ಏನಾಗುತ್ತೆ. ನಮಗೇನೋ ಒಂದು ಐಡಿಯಾ ಇರುತ್ತೆ, 4 ಜನ ಕೊಟ್ಟಿರ್ತೀವಿ, ಒಂದು 50 ಜನ ಕೊಟ್ಟಿರ್ತೀವಲ್ಲ ಅಂತ ಒಂದು ಐಡಿಯಾ ಹೇಳ್ಬೋದು. ಬಟ್ ನಾವು ಹೇಳ್ದಂಗೆ ಲೋನ್ ಕೊಡಲ್ಲ ಅವರು. ಯಾಕೆಂದರೆ ನಮಗೇನು ಅವರೇನು ಲಿಂಕ್ ಏನಿಲ್ಲ, ಅವರು ಸಪ್ರೇಟ್ ಅಷ್ಟೇ. ಅವರೆಲ್ಲ ಪ್ರೈವೇಟ್ ಫೈನಾನ್ಸ್ಗಳು. ಅವ್ರದ್ದು ಏನು ರೂಲ್ಸ್ ಇದೆ, ಅವ್ರಿಗೆ ಏನು ರೂಲ್ಸ್ ಕೊಟ್ಟಿದ್ದಾರೆ ಆ ರೂಲ್ಸ್ ಮೇಲೆ ಅವರು ಲೋನ್ಗಳು ಮಾಡೋದು. ಮತ್ತು ನಿಮ್ಮ ಸಿಬಿಲ್ ಸ್ಕೋರು ಮ್ಯಾಕ್ಸಿಮಮ್ 600 ಮೇಲೆ, 650, 700 ಮೇಲೆ ಇದ್ದರೆ ಇನ್ನೂ ಒಳ್ಳೆಯದು. ಸೊ ಆ ಸಿಬಿಲ್ ಸ್ಕೋರ್ ಮೇಲೆ ಅವರು ಲೋನ್ ಮೇಲೆ ಇದು ಮಾಡ್ತಾರೆ. ಸೊ ಲೋನ್ ಬಗ್ಗೆ ಏನೇ ಬೇಕಾದ್ರೂ ನೀವು ಫೈನಾನ್ಸ್ ಹತ್ರ ವಿಚಾರಿಸ್ಕೊಂಬಿಟ್ಟು, ನಿಮಗೆ ಗೊತ್ತಿರೋ ಫೈನಾನ್ಸು ಇಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಸಾಕು. ನೀವು ಆಲ್ ಓವರ್ ಕರ್ನಾಟಕದ ಒಳಗೆ, ರಾಜ್ಯದ ಒಳಗೆ ಎಲ್ಲಿರ್ತೀರೋ ಅಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿರಿ. ಒಂದು ಎಕ್ಸಾಂಪಲು, ಶ್ರೀರಾಮ್ ಫೈನಾನ್ಸ್, M&M ಫೈನಾನ್ಸ್, ಚೋಳ ಫೈನಾನ್ಸ್, ಇಲ್ಲ ಬೇರೆ ಯಾವುದೋ ಫೈನಾನ್ಸ್, ಯಾವುದೋ ಒಂದು ಫೈನಾನ್ಸ್ ಬಗ್ಗೆ ಅಲ್ಲಿ ಹಾಕಿದರೆ ಅವ್ರ ನಂಬರ್ ಬರುತ್ತೆ. ಆ ನಂಬರ್ ತಗೊಂಡು ನೀವು ಅವ್ರಿಗೆ ವಿಚಾರಣೆ ಮಾಡ್ಕೊಂಡು ಏನೇನು ಎಷ್ಟೆಷ್ಟು ಲೋನ್ ಆಗುತ್ತೆ, ಏನೇನಾಗುತ್ತೆ ಎಲ್ಲ ಕೇಳ್ಕೊಂಬಿಟ್ಟು ಆಮೇಲೆ ನಮ್ಮ ಹತ್ರ ಬಂದು ಮಾಡಬೇಕು. ಗಾಡಿ ಈಗ ನೀವು ದೂರದಿಂದ ಬರ್ತೀರಿ ಅಂತಂದ್ರು ಸರಿ, ಗಾಡಿ ಈಗ ಚೆನ್ನಾಗಿದೆ ಅಂತ ಹೇಳ್ತೀವಿ. ಗಾಡಿಯ ಲೊಕೇಶನ್ ಹಾಕ್ತೀನಿ, ಗಾಡಿ ಲೊಕೇಶನ್ ಹತ್ರ ಬಂದ್ಬಿಟ್ಟು ಒಂದು ಸತಿ ಗಾಡಿ ನೋಡ್ಬಿಟ್ಟು
ಆಮೇಲೆ ಅವ್ರಿಗೆ ಇಲ್ಲಿಂದ ಡಾಕ್ಯುಮೆಂಟ್ ಕಳಿಸಿ, ಆರ್ ಸಿ ಕಾರ್ಡು, ಇನ್ಸೂರೆನ್ಸ್ ಎಲ್ಲ ಕಳಿಸಿರೋ 1 ಅವರ್ 2 ಅವರಲ್ಲಿ ನಿಮಗೆ ಚೆಕ್ ಮಾಡಿ ಹೇಳ್ಬಿಡ್ತಾರೆ. ಆಯಿತಾ? ಗಾಡಿ ಬಗ್ಗೆನೂ ಹೇಳಿದ್ದೀನಿ, ಲೋನ್ ಬಗ್ಗೆನೂ ಹೇಳಿದ್ದೀನಿ ಸರ್. ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.